ಹೆಗಡೆಯವರಿಗೆ ನಾನು ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಏನೋ ವಾಚ್ಯ ಶಬ್ದಗಳಿಂದ ಮಾತಾಡೋದು ನಾನು ಹೇಳಿದೆ. ಆದ್ರೆ ನನಗೆ ಈಗ ಪ್ರೂವ್ ಆಯಿತು, ಬಿಜೆಪಿ ಅವರು ಅವನ ಉತ್ಸಾಹದಲ್ಲಿ ಯಾಕಂದ್ರೆ ರಾಜ್ಯದ ಅಧ್ಯಕ್ಷ ಹೇಳಿದಾರೆ ಮಾತು ನಾವು ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ. ಬಿಜೆಪಿ ಒಳಗಿರುವಂತ ದಯಮಾಡಿ ಉತ್ಸಾಹ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡಲಿ ಬಿಜೆಪಿ. ಅವತ್ತು ಮೊದಲನೇ ವೇದಿಕೆ ಈಗಾಗಲೇ ಏನೇ ಹೇಳ್ಬೇಕಾಗಿದ್ದು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ ನಾನು. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ನಿರ್ಧಾರ ಮಾಡ್ತಾರೆ. ನಾನು ನನಗೆ ತಿಳಿದ ಪಟ್ಟಿಗೆ ಏನಾದ್ರು ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡ್ತಾರೆ, ಕೈ ಮಾಡ್ತಾರೆ, ಹೋಗಿ ಬಿಡಪ್ಪ ಅವನು ತಲೆ ಸರಿ ಇಲ್ಲ. ನನಗೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಇಲ್ಲಂದ್ರೂ ನಾವು ಕೊಡ್ತೀವಿ ಟ್ರೀಟ್ಮೆಂಟ್. ನಿನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಅದೆಲ್ಲ ಹೈಕಮಾಂಡ್ ನೋಡೋದು ಅಂತ ದೊಡ್ಡವರು ಹೇಳಿದ್ಮೇಲೆ ಬಹಳ ಸಣ್ಣ ಈಗ ಲೋಕಸಭೆ ಚುನಾವಣೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅಥವಾ ಸಾಮೂಹಿಕ ನಾಯಕತ್ವದಲ್ಲಿ ಕೋಟ್ ಮಾಡಿದ್ದಾರೆ. ಕಾಂಗ್ರೆಸ್ ಒಳಗ ಸಾಮೂಹಿಕ ನಾಯಕತ್ವನೂ ಇದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ರಾಜ್ಯದ ಮುಖ್ಯಮಂತ್ರಿಗಳು ನಾಯಕತ್ವ ಅವ್ರ ನಾಯಕತ್ವದಾಗ ಹೋಗ್ತಾ ಇದೆ. ಸೋತ್ರು ಅವರೇ ನೈತಿಕವಾಗಿ ಅವ್ರ ಸೋತ್ರು ಎಲ್ಲರೂ, ಗೆದ್ರು ಎಲ್ಲರೂ. ಅಂದ್ರೆ ನಾಯಕತ್ವ ನಮ್ಮ ನಾಯಕರು ಅವ್ರು ಗೆದ್ರೆ ನಮ್ಮ ಸಿದ್ದರಾಮಯ್ಯ ಕ್ರೆಡಿಟ್ ಹೋಗುತ್ತೆ. ನಾವು ಗೆದ್ದೇ ಗೆಲ್ತೀವಿ, ಅದ್ರ ಬಗ್ಗೆ ನಮಗೂ ಸಂಶಯ ಬೇಡ. 15 ಸೀಟ್ ಗೆದ್ದೇ ಗೆಲ್ತೀವಿ.